ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಸ್ನೇಹಿತರೆ, ಇಂದು ನಿಮಗೆ ಹೋಳಿಗೆ ಪಾಯಸ ಸ್ವೀಟ್ ತಿಂದು ಬೇಜಾರಾದಾಗ ಖಂಡಿತವಾಗ್ಲೂ ಈ ಗೋಧಿ ಹಿಟ್ಟಿನ ಚುರ್ಮ ಲಡ್ಡುನ ನೀವು ಒಂದು ಸಲ ಟ್ರೈ ಮಾಡಿದರೆ ಇದು ರುಚಿಯಂತೂ ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ. ಮಾಡೋದು ಕೂಡ ತುಂಬ ಸುಲಭ, ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಕೂಡ ಗೋಧಿ ಹಿಟ್ಟನ್ನು ತೊಗೊಳ್ಳಿ. ಅರ್ಧ ಕಪ್ ಆಗುವಷ್ಟು ನಾನು ಸೂಜಿ ರವೆನ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಸೂಜಿ ರವೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಕಡಲೆಬೇಳೆ ಹಿಟ್ಟನ್ನು ತೊಗೊಳ್ಳೋದ್ರಿಂದ ಈ ಚುರ್ಮ ಲಡ್ಡು ತುಂಬ ಫ್ಲೇವರ್ಫುಲ್ಲಿಯಾಗಿರುತ್ತೆ ಹಾಗೂ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬೇಕು ಅಂದರೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪ ಇಲ್ಲದೆ ಇರೋರು ಡಾಲ್ಡಾ ಅಥವಾ ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಉಂಡೆ ಬರೋ ಹದಕ್ಕೆ ನಾದ್ಕೊಳ್ಬೇಕಾಗುತ್ತೆ. ಅಂದರೆ ಕೈಯಿಂದ ನಾವು ಮುಷ್ಟಿ ಮಾಡಿದಾಗ ಅದು ಉಂಡೆ ಆಗಬೇಕು. ಅಲ್ಲಿ ತನಕನೂ ಕಂಟಿನ್ಯೂ ಆಗಿ ಒಂದು 3-4 ನಿಮಿಷ ಚೆನ್ನಾಗಿ ಈ ಥರ ನೀವು ಕಲಿಸ್ತಾ ಬನ್ನಿ. ಹಿಟ್ಟನ್ನು ಈ ಥರ ಕಲಿಸ್ತಾ ಬಂದಾಗ ನಮಗೆ ಉಂಡೆ ತುಂಬ ರುಚಿಯಾಗಿರುತ್ತೆ, ಒಳಗಡೆ ಕೂಡ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಕೈಗಳಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಮ್ಮ ಕೈಯಿಂದ ಮುಷ್ಟಿ ಕಟ್ಟಿದಾಗ ಹಿಟ್ಟು ಈ ಥರ ಉಂಡೆ ಆಗಬೇಕು. ಇಲ್ಲಿ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನೀಗ ನೀರನ್ನು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಮೊದಲಿಗೆ ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ಳೋದು ಬೇಡ. ತುಪ್ಪದಲ್ಲಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವೋ ಅದೇ ಥರ ನಾದ್ಕೊಳ್ಬೇಕು. ತೀರಾ ಸಾಫ್ಟಾಗಿ ನಾದ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಸಾಫ್ಟಾಗಿ ನಾದ್ಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ನಮಗೆ ಅದು ಬೇಗ ರೋಸ್ಟ್ ಆಗೋದಿಲ್ಲ, ತುಂಬ ಸಮಯ ಹಿಡುತ್ತೆ. ಆ ಕಾರಣಕ್ಕಾಗಿ ನೀವು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಇದನ್ನು ಒಂದು 5 ನಿಮಿಷ ನೀವು ಪ್ಲೇಟನ್ನು ಕ್ಲೋಸ್ ಮಾಡಿ. ಒಂದು 5 ನಿಮಿಷ ಆದಮೇಲೆ ನಾನೀಗ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಹೊತ್ತು ಇದನ್ನು ಹಿಟ್ಟನ್ನು ನೆನೆಸೋದು ಬೇಡ, ಯಾಕೆಂದರೆ ನಾವು ಸೂಜಿ ರವೆನ ಹಾಕಿರ್ತೀವಲ್ವ, ರವೆಯನ್ನು ಹಾಕೋದ್ರಿಂದ ಬೇಗ ಗಟ್ಟಿ ಕೂಡ ಆಗಿಬಿಡುತ್ತೆ. ಇಷ್ಟಿದ್ರೆ ಸಾಕು. ಈಗ ಇದನ್ನು ಒಂದು 2 ಭಾಗಗಳನ್ನಾಗಿ ಮಾಡಿಕೊಂಡು ಇದರಲ್ಲಿ ಮಾಮೂಲಿಯಾಗಿ ಚಪಾತಿ ಹಿಟ್ಟಿನ ಸ್ವಲ್ಪ ಕಡಿಮೆ ಉಂಡೆಗಳನ್ನಾಗಿ ಮಾಡಿಕೊಂಡು ನಾನು ಈ ಥರ ಶೇಪ್ನ ಮಾಡಿದ್ದೆನಲ್ಲ, ನೀವು ಇದೇ ಥರನೇ ಶೇಪ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬೇಗ ರೋಸ್ಟ್ ಆಗುತ್ತೆ, ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ. ಈ ಥರ ಉಳ್ಕಿದ ಚಪಾತಿ ಹಿಟ್ಟಿಂದನೂ ಸಹ ಈ ಥರ ಚುರ್ಮ ಲಡ್ಡು ಮಾಡುವಾಗ ಈ ಶೇಪ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಡಿ, ಬೇಗ ಎಣ್ಣೆ ಬಿಡುತ್ತೆ, ಸಮಯ ಕೂಡ ತುಂಬ ತೊಗೊಳುತ್ತೆ. ಫೈನಲ್ ಆಗಿ ನಾನು ಉಳಿದಿರುವಂಥ ಹಿಟ್ಟಿನಿಂದನೂ ಕೂಡ ಇದೇ ಥರ ಮಾಡಿಕೊಂಡು ಎಣ್ಣೆ ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡಿದ್ದೆ. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆನ ಕಾಯಿಸ್ಕೊಳ್ಬೇಡಿ. ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಈ ಥರ ಚುರ್ಮ ಲಡ್ಡು ಚಪಾತಿದು ಬಿಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಮೇಲ್ಗಡೆ ಮಾತ್ರ ರೋಸ್ಟ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಗೋಧಿ ಹಿಟ್ಟು ಹಾಗೆ ಉಳ್ಕೊಂಬಿಡುತ್ತೆ. ಈ ಕಾರಣಕ್ಕಾಗಿ ನೀವೇನು ಮಾಡ್ತೀರಾ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 3 ನಿಮಿಷ 2 ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಫೈನಲ್ ಆಗಿ 2 ಬ್ಯಾಚ್ ಕೂಡ ಇದೇ ಥರನೇ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ತಣ್ಣಗಾಗೋ ತನಕ ನೀವು ಏನು ಪ್ರೊಸೆಸ್ ಮಾಡೋದು ಬೇಡ. ಈಗ ಫೈನಲ್ ಆಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಚಿಕ್ಕದಾಗಿ ಪೀಸಸ್ನ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯದಷ್ಟು ಈ ಥರ ಚಿಕ್ಕದಾಗಿ ಪೀಸಸ್ನ ಮಾಡಿಕೊಂಡು ಜಾರ್ಗೆ ಹಾಕೋದ್ರಿಂದ ಬೇಗ ಸಣ್ಣ ಆಗುತ್ತೆ, ಪೌಡರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಡಿಯಾಗಿರುವಂಥದ್ದನ್ನ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಜಾರ್ ಕೆಟ್ಟೋಗ್ಬಿಡುತ್ತೆ ಕೆಲವೊಂದು ಸಲ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲ ತಣ್ಣಗಾದ್ಮೇಲೆ ಇದು ಚಪಾತಿ ಹಿಟ್ಟನ್ನು ಈಗ ನಿಧಾನವಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೋತಿಚೂರು ಮಾಡುವಾಗ ನೀವು ಯಾವ ಥರ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣದಾಗಿ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಸೇಮ್ ಇದೇ ಥರನೂ ಕೂಡ ನಮಗೆ ಪೌಡರ್ ಆಗಿರಬೇಕು. ಈಗ ಬ್ರೆಡ್ನ ಮಿಕ್ಸಿ ಜಾರ್ಗೆ ಹಾಕಿದಾಗ ಯಾವ ರೀತಿ ಆಗುತ್ತಲ್ಲ, ಸೇಮ್ ಇದೇ ಥರ ಆಗಬೇಕು. ಈಗ ನಾನು 2 ಜಾರ್ ಕೂಡ ಹಾಕ್ಕೊಂಡು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ನಾನು ಎಣ್ಣೆಯನ್ನು ಅಥವಾ ತುಪ್ಪವನ್ನಾಗಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕಿ ಮಾಡಿ. ಈ ರೆಸಿಪಿನ ಜಾಸ್ತಿ ಮಾರ್ವಾಡಿಸ್ ಮಾಡ್ತಾರೆ, ಅಂದರೆ ಬರೀ ಅವರು ತುಪ್ಪದಲ್ಲಿ ಆ ರೆಸಿಪೀಸ್ನ ಮಾಡೋದು ಜಾಸ್ತಿ. ಯಾವ ಕಪ್ ಅಳತೆಯಿಂದ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬಿಳಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಳೋದು ಬೇಡ.
ತುಪ್ಪದಲ್ಲೇ ಚೆನ್ನಾಗಿ ನೀವು ಬೆಲ್ಲವನ್ನು ಕರಗಿಸ್ಕೊಳ್ಳಿ. ಉಂಡೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಗ್ಯಾಸನ್ನು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ತುಪ್ಪದಲ್ಲಿ ಮೆಲ್ಟ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಹಬ್ಬಗಳು ಬೇರೆ ಹತ್ತಿರ ಬರ್ತಾಯಿದೆ. ನೀವೇನಾದರೂ ಹೆಲ್ದಿಯಾಗಿ ಲಡ್ಡೂಸ್ನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮಗೆ ಸಿಹಿ ತಿನ್ಬೇಕು ಅನಿಸ್ದಾಗ, ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ, ಹೊರಗಡೆ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಾಗ ಖಂಡಿತವಾಗ್ಲೂ ಈ ಗೋಧಿ ಹಿಟ್ಟಿನ ಚುರ್ಮ ಲಡ್ಡೂನ ನೀವೇನಾದರೂ ಒಂದ್ಸಲ ಟ್ರೈ ಮಾಡಿದರೆ ಬೇರೆ ರೆಸಿಪೀಸ್ಗಳನ್ನೆಲ್ಲ ಮರ್ತು ಬಿಡ್ತೀರ. ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನಾನು ಬೆಲ್ಲವನ್ನು ನಿಧಾನವಾಗಿ ತುಪ್ಪದಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀವು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ಅದು ಆಲ್ರೆಡಿ ಬೆಲ್ಲ ಕೂಡ ಚೆನ್ನಾಗಿ ಕರಗ್ತಾ ಬರುತ್ತೆ ನೋಡಿ. ಈ ಥರ ಕರಗಿಸ್ತಾ ಬನ್ನಿ. ಈಗ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಇದು ಬೆಲ್ಲ ಕೂಡ ಕುದೀತಾ ಬರುತ್ತೆ. ನೀವು ನೋಡ್ತಿರ್ಬೋದು. ಈಗ ಕುದೀತಾ ಬರುವಾಗ ಏನಾಗುತ್ತೆ ಅಂದರೆ, ನಾನು ಜಸ್ಟ್ ನಮಗೆ ಒಂದು ಕುದಿ ಬರಬೇಕಷ್ಟೆ. ಒಂದು ಕುದಿ ಚೆನ್ನಾಗಿ ಉಕ್ಕುತ್ತಾನೆ ಕುದಿ ಬರಬೇಕು. ಆ ಕುದಿ ಬಂದಾಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿಕೊಂಡು ನಾವೇನು ರೆಡಿ ಮಾಡಿರ್ತೀವಲ್ವ ಈ ಚುರ್ಮನ ಇದಕ್ಕೆ ಹಾಕ್ಕೊಳ್ಬೇಕು. ಅಂದರೆ ಗೋಧಿ ಹಿಟ್ಟಿನ ಚುರ್ಮನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿ. ಬೆಲ್ಲ ಯಾವಾಗ ಚೆನ್ನಾಗಿ ಕುದಿ ಬಂದು ನಾವು ಇದನ್ನು ಮಿಕ್ಸ್ ಮಾಡ್ತೀವೋ ಲಡ್ಡುಗೆ, ಆವಾಗ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿ. ಹೈ ಫ್ಲೇಮ್ ಮಾಡಿದರೆ ಬೆಲ್ಲದ ಹದ ಬೇಗ ಗಟ್ಟಿಯಾಗಿ ಬಿಡುತ್ತೆ. ಉಂಡೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ ಕೂಡ ನೀವು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಜಸ್ಟ್ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಎಲ್ಲದು ಬೆಲ್ಲದ ಜೊತೆ ಈ ಗೋಧಿ ಹಿಟ್ಟಿನ ಚುರ್ಮದ ಕಣಗಳೆಲ್ಲದೂ ಸಹ ಬೆರಿಕೆ ಆಗಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬೇಕಿದ್ದರೂ ಕೂಡ ನೀವು ತುಪ್ಪವನ್ನು ಹಾಕ್ಕೊಳ್ಬೋದು. ಈಗ ಸ್ವಲ್ಪ ನಾನು ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಬೇರೇನು ಗೋಡಂಬಿ ಆಗಲಿ, ಬಾದಾಮಿ, ದ್ರಾಕ್ಷಿ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಜಸ್ಟ್ ಇದು ಒಂದನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಹಾಕಿದರೆ ಸಾಕು, ನಿಮಗೆ ತುಂಬಾ ಟೇಸ್ಟಿಯಾಗಿ ಲಡ್ಡು ಕೂಡ ರೆಡಿಯಾಗುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಬಿಡಿ. ನಿಧಾನವಾಗಿ ಒನ್ ಬೈ ಒನ್ ಸ್ವಲ್ಪ ಕೈಗೆ ಮುಟ್ಟುವಷ್ಟು ಬಿಸಿ ಇರುವಾಗಲೇ ನೀವು ಉಂಡೆ ಕಟ್ತಾ ಬನ್ನಿ. ನಮ್ಮಮ್ಮ ಕೂಡ ಸ್ವಲ್ಪ ಕೈಗೆ ಮುಟ್ಟುವಷ್ಟು ಬಿಸಿ ಇದ್ದಾಗಲೇ ಮಾತ್ರ ಉಂಡೆನ ಕಟ್ತಾ ಇದ್ದಾರೆ. ಆರಿದ ಮೇಲೆ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ನೀವು ಚೆನ್ನಾಗಿ ನಿಮಗೆ ಬೇಕಾದಂಥ ಸೈಜಲ್ಲಿ ನೀವು ಉಂಡೆಗಳನ್ನು ಕಟ್ಬಿಡಿ. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಥರ ಉಂಡೆ ನೀವು ಒಂದ್ಸಲ ಟ್ರೈ ಮಾಡಿದರೆ ಮೋತಿಚೂರ್ ಲಡ್ಡುನೇ ಮರ್ತು ಬಿಡ್ತೀರಾ. ಒಂದು 15ರಿಂದ 20 ದಿನಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಫೈನಲ್ ಆಗಿ ಉಂಡೆ ಕೂಡ ರೆಡಿ ಆಯಿತು. ನೀವು ನೋಡ್ತಿರ್ಬೋದು. ಇನ್ನೇನು ವಿಂಟರ್ ಬೇರೆ ಹತ್ರ ಬರ್ತಾಯಿದೆ, ವಿಂಟರ್ ಸೀಸನ್ ಬಂದಿದೆ. ಈ ಥರ ನೀವು ಲಡ್ಡುನ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿ ಕೂಡ ಇರ್ಬೋದು. ಮಕ್ಕಳಿಗೂ ಕೂಡ ಡೈಲಿ ಒಂದಾಗಲಿ ಅಥವಾ ವೀಕ್ಲಿ 2 ಟೈಮ್ಸ್ ಆಗಲಿ ಈ ಥರ ಲಡ್ಡುನ ಕೊಡ್ತಾ ಬನ್ನಿ. ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.